ನಮಸ್ಕಾರ ಎಲ್ಲರಿಗೂ. ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ಸುತ್ತೋಲೆ ಬಂದಿದೆ. ಕಚೇರಿಯಲ್ಲಿ ಜನರ ಭೇಟಿ, ಸರ್ಕಾರಿ ಅಧಿಕಾರಿಗಳಿಗೆ ಹೊಸ ಸುತ್ತೋಲೆ. ಏನಾಗ್ತಿದೆ, ಸರ್ಕಾರಿ ಕಚೇರಿಗಳಲ್ಲಿ ಜನಗಳು ಅಂದರೆ ಅವರ ಒಂದು ಅಧಿಕಾರಿಗಳ ಭೇಟಿಗೆ ಯಾರೆಲ್ಲ ಬರ್ತಾರೆ, ಆವಾಗ ಸಿಬ್ಬಂದಿಗಳೇ ಸಿಗೋದಿಲ್ಲ, ಅಂದರೆ ಅಧಿಕಾರಿಗಳು ಸಿಗೋದಿಲ್ಲ ಎಂಬ ದೂರು ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ನೀವು ಕೇಳ್ತಾನೆ ಇದ್ದೀರಾ. ಕರೆಕ್ಟಾ? ಸೊ ನಾನು ಆಫೀಸ್ಗೆ ಹೋಗಿದ್ದೆ, ಈ ಗೌರ್ಮೆಂಟ್ ಆಫೀಸ್ಗೆ ಹೋಗಿದ್ದೆ, ಅಲ್ಲಿ ಅಧಿಕಾರಿಗಳೇ ಇರಲ್ಲ, ಆಫೀಸರ್ಸೇ ಇರಲ್ಲ, ಅವರೊಂದು ಟೈಮಲ್ಲಿ ಕಾಫಿಗೆ ಹೋಗ್ತಾರೆ, ಇವರೊಂದು ಟೈಮಲ್ಲಿ ಊಟಕ್ಕೆ ಹೋಗ್ತಾರೆ. ಈ ಥರ ತುಂಬ ಕಂಪ್ಲೇಂಟ್ಸ್ ಬಂದಾಗ ಏನಾಗಿದೆ, ಸಾರ್ವಜನಿಕರನ್ನು ಭೇಟಿ ಮಾಡಲು ನಿಗದಿಪಡಿಸಿರುವ ಸಂದರ್ಶನದ ಸಮಯವನ್ನು ಅಧಿಕಾರಿಗಳು ಪಾಲಿಸುವ ಬಗ್ಗೆ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ ಸರ್ಕಾರದಿಂದ. ಅಧಿಕಾರಿಗಳು ಪ್ರತಿದಿನ ಅಂದರೆ ಸಾರ್ವಜನಿಕ ರಜೆ ಹೊರತುಪಡಿಸಿ, ಸೊ ಯಾವುದೆಲ್ಲ ಗೌರ್ಮೆಂಟ್ ಸಾರ್ವಜನಿಕ ರಜೆ ಇದೆ ಅದನ್ನು ಹೊರತುಪಡಿಸಿ ಕಚೇರಿಯಲ್ಲಿ ಅಂದರೆ ಆಫೀಸಲ್ಲಿ ಜನರ ಭೇಟಿಯನ್ನು ಮಾಡಿ ಅಂತ ಹೇಳಿ, ಮತ್ತು ಅವರ ಅಹವಾಲುಗಳು ಅಂದರೆ ಅವರ ಬೇಡಿಕೆಗಳು ಏನಿದೆ ಅದನ್ನು, ಅಂದರೆ ಅವರ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಆಲಿಸಬೇಕು, ಕೇಳಬೇಕು ಎಂದು ಸೂಚನೆ ಕೊಡಲಾಗಿದೆ ಅಂತ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಗೌರ್ಮೆಂಟಿಂದ, ಅಂದರೆ ಸರ್ಕಾರದಿಂದ. ಈ ಕುರಿತು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಸಚಿವಾಲಯ ಎಲ್ಲ ವಿಶೇಷ ಅಧೀನ ಕಾರ್ಯದರ್ಶಿಗಳಿಗೆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಸುತ್ತೋಲೆಯ ದಿನಾಂಕ 19/2/2013, ಸುತ್ತೋಲೆ ದಿನಾಂಕ 11/12/19 ಎಂದು ಉಲ್ಲೇಖಿಸಿದ್ದಾರೆ. ಸುತ್ತೋಲೆಯ ವಿವರ ನೋಡೋದಾದರೆ, ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ನಾಗರಿಕರು ಅವರ ಒಂದು ಪ್ರಾಬ್ಲಮ್ಸ್ ಜೊತೆ ಬರುತ್ತಿರುವುದನ್ನು ಹಿರಿಯ ಅಧಿಕಾರಿಗಳು ಎಲ್ಲ ಹಂತದಲ್ಲಿ ಅರ್ಜಿದಾರರಿಗೆ ನಿಯಮಿತವಾಗಿ ಆಲಿಸಿದರೆ ಮಾತ್ರ ಕುಂದುಕೊರತೆಗಳನ್ನು ಗಣನೀಯವಾಗಿ ಕಡಿಮೆ ಮಾಡಲು ಸಾಧ್ಯ. ನೀವು ಬರೋ ಜನಕ್ಕೆ ಅಥವಾ ಅವ್ರು ಏನು ಬೇಡಿಕೆ ಇಟ್ಕೊಂಡ್ಬರ್ತಾರೆ, ಅವ್ರು ಏನು ಪ್ರಾಬ್ಲಮ್ಮು ಅದನ್ನು ನೀವು ಕೇಳಿ ಅದಕ್ಕೆ ರೆಸ್ಪಾಂಡ್ ಮಾಡಿದ್ರೆ ಗಣನೀಯವಾಗಿ ಅದು ಆ ಒಂದು ಪ್ರಾಬ್ಲಮ್ಸ್ನ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಇದನ್ನು ತಿಳಿದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಇತರೆ ಕ್ಷೇತ್ರ ಅಧಿಕಾರಿಗಳು ಮಧ್ಯಾಹ್ನ 3:30 ಗಂಟೆಯಿಂದ 5:30 ಅಂದರೆ 5:30 ಗಂಟೆವರೆಗೂ ಸಾರ್ವಜನಿಕರು ಹಾಗೂ ಪ್ರತಿನಿಧಿಗಳನ್ನು ಭೇಟಿ ಮಾಡಲು ಸಮಯವನ್ನು ಕಲ್ಪಿಸಲು ಬಗ್ಗೆ ನಿರ್ದೇಶನ ನೀಡಲಾಗಿದೆ. ಸೊ ಗೊತ್ತಾಯ್ತಲ್ಲ, ಯಾವುದೇ ಆಫೀಸ್ ಆಗಿರ್ಬೋದು, ಈ ಒಂದು ಟೈಮಲ್ಲಿ ಜನಗಳು ಭೇಟಿ ಮಾಡಬೇಕು ಅಂತಲೇ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಸಮಯದಲ್ಲಿ ಸಾರ್ವಜನಿಕರಿಗೆ ಸಮಯಾವಕಾಶ ಕಲ್ಪಿಸದೆ ಇಲಾಖೆಯ ಸಭೆಗಳನ್ನು, ಕಚೇರಿಗೆ ಹೊರಗೆ ಹೋಗುವ ಪ್ರಕರಣಗಳನ್ನು ಗಮನಿಸಲಾಗಿದೆ. ಆ ಒಂದು ಟೈಮ್ ಏನಿದೆ ಅಲ್ಲಿ ಜನಗಳನ್ನ ಪ್ರಾಬ್ಲಮ್ನ ಆಲಿಸೋದು ಬಿಟ್ಟು ಇವರು ಊಟಕ್ಕೆ ಹೋಗೋದು, ಹೊರಗಡೆ ಹೋಗೋದು, ಅಥವಾ ಯಾವುದೋ ಒಂದು ಮೀಟಿಂಗ್ ಇದೆ, ನನಗೆ ಅಲ್ಲಿ ಮೀಟಿಂಗ್ ಇದೆ ಅಂತ ಹೋಗೋದು, ಈ ಥರ ಒಂದು ಕೇಸಸ್ನ ಗಮನಿಸಿ ಇನ್ನು ಮುಂದೆ ಎಲ್ಲ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಏನೆಲ್ಲ ಆಫೀಸ್ ಬರುತ್ತೆ ಅಧಿಕಾರಿಗಳು ಸಾರ್ವಜನಿಕ ರಜೆ ಹೊರತುಪಡಿಸಿ ಮಧ್ಯಾಹ್ನ 3:30 ಗಂಟೆಯಿಂದ 5 ಗಂಟೆವರೆಗೂ ಯಾವುದೇ ಸಭೆಗಳನ್ನು ನಿಗದಿಪಡಿಸದೆ, ಅನಿವಾರ್ಯ ಸಂದರ್ಭಗಳು ಹೊರತು ಯಾವುದೋ ಒಂದು ಎಮರ್ಜೆನ್ಸಿ ಬರುತ್ತೆ, ಸೊ ನಾನು ಇಲ್ಲೇ ಅದನ್ನು ಬೇಡ, ಸೊ ಯಾವುದೇ ಒಂದು ಅನಿವಾರ್ಯ ಸಂದರ್ಭಗಳನ್ನು ಹೊರತುಪಡಿಸಿ ಸಾರ್ವಜನಿಕರನ್ನು ಭೇಟಿ ಮಾಡುವುದು ಎಂದು ಸುತ್ತೋಲೆ ಹೇಳಿದೆ. ಗೊತ್ತಾಯ್ತಲ್ಲ ನಿಮಗೆ? ಸೊ ಈ ಒಂದು ಏನಾಗಿದೆ, ಅಲ್ಲದೆ ಜನರ ಕುಂದುಕೊರತೆಗಳನ್ನು ಜನಸ್ಪಂದನ ತಂತ್ರಾಂಶದಲ್ಲಿ ದಾಖಲಿಸಿ ಹಾಗೂ ನಿವಾರಿಸಲು ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿದೆ ಅಂತ ಕೂಡ ಹೇಳಿದ್ದಾರೆ. ಸಂದರ್ಶಕರ ಸಂದರ್ಭದಲ್ಲಿ ಅಂದರೆ ಜನಗಳನ್ನು ಭೇಟಿ ಮಾಡೋದು, ತುರ್ತು ಸಭೆಯ ಸಂದರ್ಭ ಒದಗಿದಲ್ಲಿ ತಮ್ಮ ಕಚೇರಿಯ ಅಧಿಕೃತ ವ್ಯಕ್ತಿ ಸಂದರ್ಶಕರೊಂದಿಗೆ ಸಂವಹನ ನಡೆಸಿ ನಂತರ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದು. ಒಟ್ಟಾರೆ ಸಾರ್ವಜನಿಕರ ಒಂದು ಅಹವಾಲುಗಳು ಏನಿದೆ ಅಂದರೆ ಪ್ರಾಬ್ಲಮ್ಸ್ಗಳೇನಿದೆ ಸ್ಥಳೀಯವಾಗಿ, ಅಂದರೆ ಈಗ ತಾಲೂಕಲ್ಲಿ ಅದನ್ನು ಕ್ಲಿಯರ್ ಮಾಡಬೇಕು, ಜಿಲ್ಲೆಗೆ ತರಬಾರ್ದು, ಈ ಥರ ಸ್ಥಳೀಯವಾಗಿ ಮತ್ತು ತುರ್ತಾಗಿ ನಿವಾರಿಸುವುದು ಈ ಸುತ್ತೋಲೆಯ ಮೂಲ ಉದ್ದೇಶವಾಗಿದೆ ಅಂತ ತಿಳಿಸಿದ್ದಾರೆ. ಅಧಿಕಾರಿಗಳು, ಸಿಬ್ಬಂದಿ ಸರ್ಕಾರಿ ಕಚೇರಿಗಳ ಜನರ ಭೇಟಿಗೆ ಸಿಗುವ ಜೊತೆ ಅವರು ಸರಿಯಾದ ಸಮಯಕ್ಕೆ ಲಾಗಿನ್ ಆಗಬೇಕು ಅಂತ ಕೂಡ ಹೇಳಿದ್ದಾರೆ, ಸೂಚನೆ ನೀಡಲಾಗಿದೆ. ನಾನು 9-10 ಗಂಟೆಗಿರೋ ಆಫೀಸ್ಗೆ 10:30 ಇರೋದಕ್ಕೆ 11:30 ಬರ್ತೀನಿ, ಅಥವಾ 4:15ವರೆಗೂ ಇರೋ ಆಫೀಸ್ಗೆ ನಾನು 3:30 ಹೋಗ್ತೀನಿ ಅಂದರೆ ಆಗಲ್ಲ. ನೀವು ಕರೆಕ್ಟ್ ಟೈಮ್ಗೆ ಲಾಗಿನ್ ಮತ್ತು ಲಾಗೌಟ್ ಅಂದರೆ ಬರಬೇಕು ಮತ್ತು ಹೋಗಬೇಕು ಅಂತ ಕೂಡ ಸೂಚನೆ ಹೇಳಿದ್ದಾರೆ. ಅಲ್ಲದೆ ಈ ಕುರಿತು ಹಿಂದೆ ಹೊರಡಿಸಿದ ಸುತ್ತೋಲೆಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಸರ್ಕಾರಿ ನೌಕರರ ಗಮನ ಸೆಳೆಯಲಾಗುತ್ತಿದೆ. ಕಚೇರಿ ಮಟ್ಟದಲ್ಲಿಯೇ ದೂರುಗಳು ಇತ್ಯರ್ಥವಾದರೆ ಜನಸ್ಪಂದ ಏನಿದೆ ಅದನ್ನು ಜನರು ಆಗಮಿಸುವ ಸಂಖ್ಯೆ ಕಡಿಮೆ ಆಗಲಿದೆ ಅಂತ ಕೂಡ ಹೇಳಿದ್ದಾರೆ. ಕಚೇರಿಯಲ್ಲಿ ಲಭ್ಯವಿರುವಂತೆ ಅಂದರೆ ಪ್ರತಿಯೊಂದು ಅಧಿಕಾರಿಗಳು ಲಭ್ಯವಿರುವಂತೆ ಸೀನಿಯರ್ಸ್ ಏನಿದ್ದಾರೆ ಅವ್ರು ನೋಡ್ಕೋಬೇಕು ಅಂತ ಕೂಡ ಸುತ್ತೋಲೆಯಲ್ಲಿ ಹೇಳಿದ್ದಾರೆ. ಗೊತ್ತಾಯ್ತಲ್ಲ? ಸೊ ಯಾವುದೇ ಒಂದು ಆಫೀಸಿಗೆ, ಗೌರ್ಮೆಂಟ್ ಆಫೀಸಲ್ಲಿ ಕೂಡ ಒಂದು
ಆ ಪರ್ಟಿಕ್ಯುಲರ್ ಟೈಮಲ್ಲಿ ಜನಗಳಿಗೆ ಸ್ಪಂದಿಸಬೇಕು ಅಂತ ಒಂದು ಸರ್ಕಾರದಿಂದ ಸುತ್ತೋಲೆ ಹೊರಡಿಸಿದ್ದಾರೆ. ಸೊ ಇನ್ನಾದರೂ ಕಾದು ನೋಡಬೇಕು ಸರ್ಕಾರಿ ಅಧಿಕಾರಿಗಳು ಹೇಗೆಲ್ಲ ಕೆಲಸ ಮಾಡ್ತಾರೆ, ಹೇಗೆಲ್ಲ ಜನಗಳಿಗೆ ಸ್ಪಂದಿಸ್ತಾರೆ ಅಂತ. ಈ ಸುತ್ತೋಲೆ ಬಂದ ಮೇಲೆ ಅವರು ಹೇಗೆ ಸ್ಪಂದಿಸ್ತಾರೆ ಅಂತ ಕಾದು ನೋಡೋಣ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.